ಮಾಧ್ಯಮ ಮಿತ್ರರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀಯುತ ಅಮಿತ್ ಮುಶ್ರೀಫ್ ಅವರು, ಜಿಲ್ಲಾ ಉಪಾಧ್ಯಕ್ಷರು ಆದಂಥ ಶ್ರೀಯುತ ಸಂಬಂಡಿ ಅವರು, ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದಂಥ ಶ್ರೀಯುತ ಅನಿಲ್ ಕುಮಾರ್ ಕಾಳೆ ಅವರು ಮತ್ತು ಬೆಂಗಳೂರಿನಿಂದ ಆಗಮಿಸಿರುವ ನಮ್ಮ ಸೇವಾದಳದ ಹಿರಿಯರಾದಂಥ ಶ್ರೀಯುತ ರಮೇಶ್ ರವರು ಈ ಒಂದು ವೇದಿಕೆಯಲ್ಲಿದ್ದೇವೆ. ಇವತ್ತಿನ ಉದ್ದೇಶ ಇಷ್ಟೇ: ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆದೇಶದಂತೆ ಕರ್ನಾಟಕದಲ್ಲಿ AICC ಅಧಿವೇಶನ ನಡೆದು 100 ವರ್ಷಗಳಾದವು. ಅದರಲ್ಲಿ ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಧಿವೇಶನದ ನಿಮಿತ್ತ 1 ವರ್ಷಗಳ ಕಾಲ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪನವರು ಅವರ ಆದೇಶದ ಪ್ರಕಾರ ಪ್ರಪ್ರಥಮವಾಗಿ ಸೇವಾದಳದ ಒಂದು ತರಬೇತಿ ಶಿಬಿರವನ್ನು ವಿಜಯಪುರ ಜಿಲ್ಲೆಯಲ್ಲಿಯೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾಳೆಯ ದಿವಸ ಅಂದರೆ 29, 30 ಹಾಗೂ 1 ಡಿಸೆಂಬರ್, ಶುಕ್ರವಾರ, ಶನಿವಾರ, ರವಿವಾರ ಈ 3 ದಿನಗಳ ಕಾಲ ಈ ತರಬೇತಿಯನ್ನು ನಾವು ವಿಜಯಪುರ ಜಿಲ್ಲೆಯ 16 ಬ್ಲಾಕ್, ನಮ್ಮ ಕಾಂಗ್ರೆಸ್ ಬ್ಲಾಕ್ದ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ಒಂದು 500 ಜನ ಮಹಿಳೆಯರು, ಪುರುಷರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ವಿಶೇಷವಾಗಿ ರಾಜ್ಯದಿಂದ ಸುಮಾರು 15 ಜನ ತರಬೇತಿದಾರರು ವಿಶೇಷ ವರ್ಗಗಳನ್ನು ಅವರಿಗೆ ತಿಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಸಚಿವರು, ಎಲ್ಲ ಶಾಸಕರು ಮತ್ತು ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆಯ ಸಚಿವರಾದ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು, ತಿಮ್ಮಾಪುರ ಸಾಹೇಬರು ಸಹ ಒಂದೊಂದು ದಿವಸ ನಾವು ಬಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತೇಳಿ ಈಗಾಗಲೇ ನಮ್ಗೆ ಹೇಳಿದ್ದಾರೆ. ಈ ಒಂದು ಅಚ್ಚುಕಟ್ಟಾಗಿ ನಾವು ಒಂದು ತರಬೇತಿಯನ್ನು ನಡೆಸಿಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಹಾಗೂ ಪೇರೆಂಟ್ಸ್ ಬಾಡಿ ಮುಖಾಂತರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ವಿವರವನ್ನು ರಾಜ್ಯ ಪ್ರತಿನಿಧಿ ಆದಂಥ ಶ್ರೀಯುತ ರಮೇಶ್ ರವರು ತಮಗೆ ವಿವರಣೆಯನ್ನು ಕೊಡ್ತಾರೆ. ಪ್ರತಿ ವರ್ಷ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 3 ದಿನದ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಮತ್ತು NTC ರಾಷ್ಟ್ರೀಯ ಸೇವಾದಳ ತರಬೇತಿ ಶಿಬಿರವನ್ನು ಹಮ್ಮಿಕೋಬೇಕು ಅಂತೇಳಿ ನಮ್ಮ ಆಲ್ ಇಂಡಿಯಾ ಲಾಲ್ಜಿ ದೇಸಾಯಿ ಅವರು ನಮಗೆ ಆದೇಶ ನೀಡಿದರು. ಅದೇ ರೀತಿ KPCC ಅಧ್ಯಕ್ಷರು ಆದ DK ಶಿವಕುಮಾರ್ ಸ್ವಾಮಿಯವರು ನಮಗೆ ಆದೇಶ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಪ್ರಥಮವಾಗಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಈಗ ಪ್ರಥಮವಾಗಿ 3 ದಿನದ ಸಹಯೋಗಿ ಕ್ಯಾಂಪ್ ಅಂತೇಳಿ 3 ದಿನ, ಇದರಲ್ಲಿ ಸೇವಾದಳ ಶಿಸ್ತುವನ್ನು ಸದ್ಯಕ್ಕೆ 3 ದಿನದಲ್ಲಿ ಏನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಶಿಸ್ತುವನ್ನು ಮತ್ತು ಸಂಯಮವನ್ನು ಕಲಿತ್ಕೊಳ್ಳಲಿಕ್ಕೆ ಸ್ವಲ್ಪ ಮಟ್ಟಿಗೆ ಈಗ ನೆಕ್ಸ್ಟ್ 100 ವರ್ಷ ಪೂರೈಸಿದ ಅಕ್ಟೋಬರ್ 2 100ನೇ ವರ್ಷ ಪೂರೈಸಿದ DK ಅವರು ನಮಗೊಂದು ಇದು ಕೊಟ್ಟಿದ್ದರು. DK ಶಿವಕುಮಾರ್ ಅವರು KPCC ಅಧ್ಯಕ್ಷರು. ಅದರ ಮಾರ್ಗದರ್ಶನವಾಗಿ ಈಗ ಪ್ರತಿ ಜಿಲ್ಲೆಯಲ್ಲಿ ತಪ್ಪದೇ 300ರಿಂದ 400 ಜನ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ನನಗೆ ಆದೇಶವನ್ನು ನೀಡಿದ್ದಾರೆ. ಅದರ ಪ್ರಯುಕ್ತ ಪ್ರಥಮವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ನಾಳೆಯಿಂದ 29, 30, 31 ಸವಿಸ್ತರವಾಗಿ ಹೇಳೋಕ್ಕಾಗ್ತಾ ಇದ್ರು ಕೆಲವು ಮಟ್ಟಿಗೆ ಈಗ ಸದ್ಯವನ್ನು ತಿಳ್ಕೊಳ್ಳಿಕ್ಕೆ ಈಗ ಡಿಸೆಂಬರ್ 26, 27, 28ಕ್ಕೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದರಿಂದ ಆ ಪ್ರಯುಕ್ತವಾಗಿ ಅದನ್ನೆಲ್ಲ ರಾಜ್ಯದ ಒಟ್ಟು ಜಿಲ್ಲಾದ ಎಲ್ಲ ಪ್ರತಿನಿಧಿಗಳು, ನಮ್ಮ ಕಾಂಗ್ರೆಸ್ ನಾಯಕರು ಮತ್ತು ನಮ್ಮ ಸೇವಾದಳ ಸೇನಾನಿಗಳು ಇದೆಲ್ಲ ಸೇರಿಕೊಂಡು 5,000 ಜನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಮೇತರು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ನಾವು ಈ ಸೇವಾದಳ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ.
ರಾಜ್ಯ ಮಟ್ಟದ್ದು 28 ಅದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇರೋದ್ರಿಂದ ಬೆಳಗಾವಿಯಲ್ಲಿ ಡಿಸೆಂಬರ್ 20 ಕಾಂಗ್ರೆಸ್ ಸಂಸ್ಥಾಪನೆ ಬೆಳಗಾವಿಯಿಂದ ತೀರ್ಮಾನ ಪೂರ್ವ ಯೋಜಿತವಾಗಿ ಈಗ ಚರ್ಚೆ ನಡೀತಾ ಇದೆ. ಇಲ್ಲಿ ವಿಜಯಪುರದಲ್ಲಿ ಸೇವಾದಳದ ಸದಸ್ಯರು ಎಷ್ಟಿದ್ದಾರೆ ಸರ್? more than 6,000 ಜನ ಇದ್ದಾರೆ ಸರ್. ಅದರಲ್ಲಿ ಈಗ ಪ್ರಥಮವಾಗಿ ಪ್ರಾಥಮಿಕ ಅಂತ ಅಂತೇಳಿ ಮತ್ತೆ ಆ 1,000 ಜನ ಸರ್ ನಿಮ್ಮ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಶಿಸ್ತುಬದ್ಧತೆಯನ್ನು ತೋರಿಸೋದ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಯಾಕೆ ಇತ್ತೀಚೆಗೆ ಏನು ಕಾರಣ? ಹಣ ಅಂತ ಏನಿಲ್ಲ, ಎಲ್ಲರಿಗೂ ಮೊದಲೆಲ್ಲ ಈಗ ಪ್ರಥಮವಾಗಿ ಈಗ ನಡೀತಾ ಇದೆ. ಈಗ ನೋಡಿಕೊಂಡು ಈಗ ಪ್ರತಿ ಸರಿ ಮಾಡಿದ್ವಿ ಇಷ್ಟು ದಿನ, ಈಗ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅಂದ್ರೆ ಸೇವಾದಳದ ಏನು ಆ ಬದ್ಧತೆ ಏನಿದೆ, ಆ ಷರತ್ತು, ಆ ನಿಯಮಗಳು ಕಾಂಗ್ರೆಸ್ನವರೇ ಪಾಲಿಸ್ತಾ ಇಲ್ಲ ಅನ್ನೋದು ಆರೋಪಗಳು ಕೇಳಿದೆ. ಹಾಗೇನಿಲ್ಲ, ಕಾಂಗ್ರೆಸ್ ಅಲ್ಲಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲರೂ ಒಂದು ಈಗ ಪ್ರಥಮವಾಗಿ ತರಬೇತಿ ಪ್ರಾಥಮಿಕವಾಗಿ ಹಂತವಾಗಿ ಎಲ್ಲರೂ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ಶಿಸ್ತುಬದ್ಧವಾಗಿ ಎಲ್ಲರಿಗೂ ಒಂದು ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತು ಅದು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಅದಕ್ಕೋಸ್ಕರನೇ ಪ್ರಾಥಮಿಕವಾಗಿ ಕೊಡ್ತಾ ಇದ್ದೀವಿ. ಹಂತವಾಗಿ ಇದನ್ನ ಜಿಲ್ಲಾ ಆಗಿದೆ, ನೆಕ್ಸ್ಟ್ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ. ತರಬೇತಿ ಅಂದ್ರೆ ಏನ್ ತರಬೇತಿ ಕೊಡ್ತೀರಾ ಸರ್? ಏನ್ ತರಬೇತಿ ಅಂದ್ರೆ 3 ದಿವಸದ ಎಲ್ಲ ಸವಿಸ್ತರವಾಗಿ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಶಿಸ್ತು ಅಲ್ಲಿ ಹೇಗೆ ನಮ್ಮ ಕಾಂಗ್ರೆಸ್ ನಡೆದ ಬಂದ ಹಾದಿ ಹೇಗೆ ಸ್ವಲ್ಪ ಸವಿಸ್ತರ ಪೂರ ಹೇಳಕ್ಕಾಗದಕ್ಕೆ NTCಯಲ್ಲಿ 10 ದಿವಸ ಕ್ಯಾಂಪ್ ಇರುತ್ತೆ, ರಾಜ್ಯ ಮಟ್ಟದ 7 ದಿವಸ ಇರುತ್ತೆ, ಜಿಲ್ಲಾ ಮಟ್ಟ 5 ದಿವಸ ಇರುತ್ತೆ. ಇವಾಗ ಸದ್ಯಕ್ಕೆ 3 ದಿವಸ, 1 ದಿನ ತರಬೇತಿ ಅಂತಲೇ ಇರುತ್ತೆ. 1 ದಿವಸದಲ್ಲಿ ಏನು ಹೇಳಕ್ಕಾಗುತ್ತೆ, ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಎಷ್ಟು ದಿನ ನಡೀಬೇಕು, ಹೇಗೆ ಶಿಸ್ತು ಬಗ್ಗೆ ಇಲ್ಲ ಅಧ್ಯಕ್ಷರೇ, ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ನಮಗೆ ಟೈಮ್ ಟೇಬಲ್ ಈ ಥರ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಬೆಳಗ್ಗೆ 5 ಗಂಟೆಗೆ ವೇಕಪ್ ಎದ್ದೇಳಬೇಕು. 5:15 ಒಂದೇ ಮಾತ್ರ ಇರುತ್ತೆ. 5 ರಿಂದ 6 ಗಂಟೆಗೆ ಫ್ರೆಶ್ ಅಪ್ ಒಂದು ಕಾಫಿ ಟೀ ಇರ್ತದೆ. 6-6:30 ಫಿಸಿಕಲ್ ಎಕ್ಸರ್ಸೈಸ್ ಪಿ ಇರುತ್ತೆ. 7:01 7:45 ಧ್ವಜವಂದನ ಕಾರ್ಯಕ್ರಮ. ಧ್ವಜ ಕಟ್ಟೋದು ಹೇಗೆ, ಧ್ವಜವನ್ನ ಹೇಗೆ ಶಿಸ್ತಲ್ಲಿ ನಿಂತ್ಕೋಬೇಕು, ಯಾರು ನಿಂತ್ಕೋಬೇಕು, ಯಾರು ನಿಂತ್ಕೋಬಾರ್ದು, ಇದನ್ನೆಲ್ಲ ಒಂದು ಶಿಸ್ತಲ್ಲಿ ಹೇಳ್ಕೊಡ್ಲಿಕ್ಕಾಗ್ತದೆ. ಆಮೇಲೆ 10 ರಿಂದ 11 ಗಂಟೆಗೆ ಗೆಸ್ಟ್ ಲೆಕ್ಚರ್ಸ್ ಭೌತಿಕ ತರಗತಿಗಳು ಇರ್ತದೆ. 10 ರಿಂದ 2 ಕ್ಲಾಸಸ್ ಇರುತ್ತೆ. 11-12 ಗಂಟೆಗೆ ಗೆಸ್ಟ್ ಕ್ಲಾಸ್. ಆಮೇಲೆ 11-12 ಗಂಟೆಗೆ ಧ್ವಜ ಕಟ್ಟೋದು ಹೇಗೆ, ಧ್ವಜ ಎಷ್ಟೊತ್ತಿಗೆ ಇಳಿಸ್ಬೇಕು, ಏನು ಕತೆ, ಅದರ ಬಗ್ಗೆ ಇತಿಹಾಸವನ್ನು ತಿಳಿಸ್ತದೆ. ಆ ನಂತರ PT ಯಾವ ವಿಷಯವಾಗಿರ್ತದೆ ಸರ್? ರಾಜಕೀಯ ನಮ್ಮ ರಾಜ್ಯದಲ್ಲಿ ಸ್ವತಂತ್ರ ಬಂದ ನಮ್ಮ ಪೂರ್ವಜರಲ್ಲಿ ತಿಳ್ಕೊಳ್ತದೆ. ಆಮೇಲೆ ಸಾಯಂಕಾಲ ಪಿರಿಯಡ್ ಇರುತ್ತೆ. ಯಾವ ಥರ ಲೈನಲ್ಲಿ ನಿಂತ್ಕೋಬೇಕು, ಯಾವ ಥರ ಶಿಸ್ತಲ್ಲಿ ಇರುತ್ತೆ, ಫಸ್ಟ್ ಆದೇಶ ಬರೋ ತನಕ ನಮ್ಮ ಆಗಿಂದಾಗಿ ನಡೀತಿರುವಂಥ ಕಾರ್ಯಕ್ರಮಗಳನ್ನು ನಾವು ಹೇಗೆ ಥರ ಮಾಡಬೇಕಾಗುತ್ತೆ ಅಂತ ಉದ್ದೇಶವಾಗಿ ಹೇಳಲಿಕ್ಕಾಗ್ತದೆ. ಸರ್ ಈಗ ಸರ್ ಸೇವಾದಳದಲ್ಲಿ ಬರೀ ಪುರುಷರು ಅಷ್ಟೇನಾ? ಇಲ್ಲ, ಮಹಿಳೆಯರು ಇದೆ. ಎಲ್ಲಿದ್ದಾರೆ? ಒಬ್ರು ಇಲ್ಲಿ ಪ್ರೆಸ್ ಮೀಟ್ ಅಲ್ಲೂ ಕಾಣಿಸ್ತಾ ಇಲ್ಲ. ಬರ್ತಾ ಇದ್ದಾರೆ ಸರ್, ಬರ್ತಾರೆ. ಇನ್ನೂ ಬರ್ತಾ ಇಲ್ಲ. ಬರ್ತಾ ಇದೆ. ಅಲ್ಲ, ಮಹಿಳೆಯರಿಗೆ ಸಂಬಂಧಪಟ್ಟ ಅಟ್ಲೀಸ್ಟ್ ಅದು ವಿಂಗದ ಒಂದ್ ನಿಮಿಷ ಆ ಮಹಿಳೆಗೆ ಸಂಬಂಧಪಟ್ಟಂತ ಆ ಶಾಖೆ ಆ ವಿಂಗದ ಒಬ್ಬರಾದ್ರೂ ಬೇಕಲ್ಲ. ಜಗ ಎಲ್ಲ ಜಿಲ್ಲಾ ಅಧ್ಯಕ್ಷ ಅದೇ ಮಹಿಳಾ ಅಧ್ಯಕ್ಷರಿಗೆ ವ್ಯಾಲ್ಯೂ ಇಲ್ಲ. ಅಂದ್ರೆ ಬದ್ಧತೆ ಶಿಸ್ತು ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಅಂದ್ಮೇಲೆ ಮುಂದೆ ಏನ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಬರ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ, ಮಹಿಳಾ ರಾಜ್ಯಾಧ್ಯಕ್ಷರು ಇದ್ದಾರೆ, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ. ಎಲ್ಲವನ್ನು ನಾಳೆ ತಾವು ಮಾಧ್ಯಮವರು ಅದನ್ನು ನೋಡುವಂತೆ ನಾಳೆ ಪೂರ. ಈಗ ನಮಗೆ ಪ್ರಥಮವಾಗಿ ಈಗಲೇ ಗೊತ್ತಾಗಿತ್ತು ನಮಗೆ. ವರ್ಗಗಳನ್ನ ಯಾರ್ಯಾರಿಗೆ ವರ್ಗಗಳು ಕೂಡ ಬಂದು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅವರು ಮುಂಚೂಣಿ ಘಟ್ಟದಲ್ಲಿರುವ ಅವರು ತರಬೇತಿದಾರರು. ರಾಜು ಬಂದಿದ್ದಾರೆ, ರಮೇಶ್ ನಾನು ಶಿವರಾಧಿಪತಿ ನಾನಾಗಿದ್ದೀನಿ. ಆಮೇಲೆ ಸಮೀರ್ ಇದ್ದಾರೆ, ನಮ್ಮ ರಾಜ್ಯ ಜನರಲ್ ಸೆಕ್ರೆಟರಿ, ರಾಜ್ಯ ಸೆಕ್ರೆಟರಿಗಳು, ಅನೇಕ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ. ನಾಳೆ ಪೂರ್ವವಾಗಿ ಪ್ರಮಾಣವಾಗಿ ಇವತ್ತು ಸಾಯಂಕಾಲ ಒಳಗೆ ಎಲ್ಲರೂ ರೀಚ್ ಆಗ್ತಾರೆ ಸರ್. ರಾತ್ರಿ 10 ಗಂಟೆ ಸೇವಾದಳದಲ್ಲಿ ಸರ್ ಪ್ರಮುಖವಾದಂತಹ ವಿಷಯಗಳು, ಚರ್ಚೆಗಳು ಏನು ನಡೀತದೆ ಸೇವಾದಳದಲ್ಲಿ? ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಹೇಳೋದು ಅದು ಮಾಮೂಲಿ, ಪ್ರತಿ ಸಲನೂ ಹೇಳ್ತಿರೋ ಅದನ್ನ ಅಲ್ವಾ? ಹೊಸ ವಿಷಯಗಳು, ಕಾಂಗ್ರೆಸ್ ಯಾವ ರೀತಿ ಪಕ್ಷವನ್ನು ಬಲಗೊಳ್ಳಬೇಕು, ಕಾಂಗ್ರೆಸ್ ಶಿಸ್ತುಬದ್ಧಗಳು ಏನು, ಯಾವ ರೀತಿ ಟ್ರೈನಿಂಗ್ ಆಗುತ್ತೆ ಅನ್ನೋದು ಚೂರು ವಿವರವಾಗಿ ಹೇಳಿ ಸರ್. ಕಾಂಗ್ರೆಸ್ ಬಗ್ಗೆ
ಬಗ್ಗೆ ನಾವು ಹೇಳಲಿಕ್ಕಿಲ್ಲ. ಅದಕ್ಕೋಸ್ಕರನೇ ಅವ್ರಿಗೆ ಬೌದ್ಧಿಕ ತರಗತಿಗಳಿಗೆ ನಮಗೆ ಇರ್ತಾರೆ. BK ಹರಿಪ್ರಸಾದ್ ಸಾಹೇಬ್ BK ಹರಿಪ್ರಸಾದ್ ವಿಶೇಷವಾಗಿ ಇದ್ರ ಮುಂಚೂಣಿ ತಗೊಂಡಿಸಿದ್ರೆ ಅವ್ರು ಪಾಲ್ಗೊಳ್ತಾ ಇದ್ದಾರೆ ಸರ್. ಅವರು ಪಕ್ಷದ ತತ್ವ ಸಿದ್ಧಾಂತಗಳ ಜೊತೆಗೆ ಈ ಕಾರ್ಯಕರ್ತರು ಪಕ್ಷದಲ್ಲಿ ಹೆಂಗ್ ಶಿಸ್ತನ್ನು ತರಬೇಕು ಅನ್ನೋದ್ರ ಕುರಿತು ತರಬೇತಿ ಮಾಡ್ತಾರೆ. ಆ ವಿಷಯ ಹೆಚ್ಚಾಗಿ ಅವ್ರು ಬಂದಾಗ ಹೇಳ್ತಾರೆ. ಅವ್ರು ಇವತ್ತೆಲ್ಲ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಟ್ರೈನಿಂಗ್ ಗುಮ್ಮಜ್ ಎಕ್ಸ್ಪ್ರೆಸ್ಸಿಗೆ ಬರ್ತಾ ಇದ್ದಾರೆ. 10 ಗಂಟೆಗೆ ಇದು ಓಪನಿಂಗ್ ಸೆರೆಮನಿ ಆಗ್ತೈತಿ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತೈತಿ. ಆ ಸಂದರ್ಭದೊಳಗೆ ಅವ್ರು ಬಂದಿರ್ತಾರೆ. ತಮ್ಮನ್ನು ನಾವು ಆಮಂತ್ರಣ ಮಾಡಿದ್ದು. ಇದು ಪ್ರಮುಖವಾಗಿ ಅಧ್ಯಕ್ಷರೇ, ಗ್ರಾಮೀಣ ಮಟ್ಟದಲ್ಲಿ ಸೇವಾದಳ ಇಲ್ಲ. ಸೇವಾದಳ ಕಾಂಗ್ರೆಸ್ ಪಕ್ಷದ್ದು ಮುಂಚೆಯಿಂದಲೂ ಇದೆ ರೀ, ಬಟ್ ಆಕ್ಟಿವ್ ಆಗಿ ಇರಲಿಲ್ಲ. ಇವತ್ತು ಮತ್ತೆ ನಾವೆಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಈ ಸುಮಾರು 1 ತಿಂಗಳ ಹಿಂದೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಕರೆದು ನಾವು ಪಕ್ಷವನ್ನು ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಬೇಕು, ನೀವೆಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಸಭೆಯನ್ನು ಮಾಡಿ ಅವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳ ಕುರಿತು ಎಲ್ಲರಿಗೂ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ವಿ. ಅದೇ ಪ್ರಕಾರ ಬಿಜಾಪುರ ಜಿಲ್ಲೆಯಲ್ಲಿಯೂ ಸಹ ನಾನು ಬಂದ ಮೇಲೆ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳ ತರಬೇತಿಯನ್ನು ಮಾಡಿದ್ವಿ. ಇಲ್ಲೇ ನಾವು ಕರೆದವರಿಗೆಲ್ಲ ಹೇಳಿದ್ವಿ. ಈಗ ಈ ಅಕ್ಟೋಬರ್ 2ರಿಂದ ಇವತ್ತೇನು ನಾವು 100 ವರ್ಷ AICC ಅಧಿವೇಶನದ ನಂತರ 1 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಸೇವಾದಳದವರಿಗೆ ತರಬೇತಿ ಕೊಡಬೇಕಂತಕ್ಕಂಥ ಏನು ಉದ್ದೇಶ ಐತಿ, ಇದು ವಿಜಯಪುರದಿಂದಲೇ ಪ್ರಾರಂಭ ಆಗತೈತಿ. ನಾಳೆನೇ ಫಸ್ಟ್ ಜಿಲ್ಲಾ ಮಟ್ಟದ ಒಂದು ತರಬೇತಿ ಶಿಬಿರ. ಅದಕ್ಕಾಗಿ ಹೆಚ್ಚಿನ ಮಾಹಿತಿ ನಾಳೆ ಬಂದ ಎಲ್ಲ ಹಿರಿಯರು, ರಾಮಚಂದ್ರಪ್ಪನವರಾಗಿರ್ಬೋದು, BK ಹರಿಪ್ರಸಾದ್ ಸಾಹೇಬ್ರಾಗಿರ್ಬೋದು, ಬಂದವರೆಲ್ಲರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ತರಬೇತಿ ಕೊಡ್ತಕ್ಕಂಥವ್ರು ಅಥವಾ ನಾಳೆ ಏನು ನಾವು ತಯಾರಿ ಮಾಡ್ಕೋಬೇಕನ್ನೋರು ಇವತ್ತು ಬಂದಿದ್ದಾರೆ. ಇವತ್ತು ಆ ಪ್ರೆಸ್ಸಿಗೆ ಹೋಗಿ ಅವರೆಲ್ಲರೂ ಆ ತರಬೇತಿ ಯಾವ ರೀತಿ ಪ್ರಾರಂಭ ಮಾಡಬೇಕು ಅದನ್ನು ತಯಾರಿ ಮಾಡ್ತಾರೆ. ನಾಳೆ ಅದರದ್ದು ಪ್ರಾರಂಭ ಆಗ್ತದೆ. ಹೆಚ್ಚಿನ ವಿವರಣೆ ನಾಳೆ ದಿವಸ ನಿಮ್ಗೆಲ್ಲರಿಗೂ ಒದಗಿಸ್ತೀವಿ. ಬೆಳಗ್ಗೆ 10 ಗಂಟೆ.